ಬರೋದಿತ್ತು ಅಂದರೆ ಅದನ್ನು ಆಲೋಚನೆಗಳಿಂದ ತಪ್ಪಿಸ್ಬೋದು. ಅದಕ್ಕೆ ಪ್ರಾಕ್ಟೀಸ್ ಮಾಡೋದು, ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು. ಈಗ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ ಅಂತ ಗೊತ್ತಾಯ್ತಾ? ಯಾವ ಥರ ಅಂತ ಅಂದರೆ ಏನು? ಇವಾಗ ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಹಿಡಿತದಲ್ಲಿಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ? ಇನ್ನೊಂದೇನಂದರೆ ಈ ಮನಸ್ಸನ್ನು ಶುದ್ಧಿ ಮಾಡಬೇಕಂತೆ. ಮನಸ್ಸನ್ನು ಶುದ್ಧಿ ಮಾಡಬೇಕು. ಯಾವ ಥರ ಶುದ್ಧಿ ಮಾಡೋದು? ಮನಸ್ಸಿಗೆ ನಾವು ಆಹಾರವನ್ನು ಕೊಡ್ತೀವಿ. ಯಾವ ರೀತಿಯಾಗಿ ಕೊಡ್ತೀವಿ ಆಹಾರ? ಮನಸ್ಸು ಮೂಲಕ ಚಂಚಲವಾದ ಸ್ವಭಾವ. ಯಾವ ಥರ ಅಂತಂದರೆ, ಒಂದು ಕೋತಿ ಅಂತಂದರೆ, ಅದಕ್ಕೆ ಸಣ್ಣ ಕಥೆ ಬರುತ್ತೆ. ಏನಂದರೆ, ಒಂದು ಕೋತಿ ಅಂತಂದರೆ, ಆ ಕೋತಿ ಈ ಮನಸ್ಸು ಶುದ್ಧಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋತಿ ಏನು ಮಾಡ್ತಂತೆ, ಅದು ಕೋತಿ ನೋಡಿದ್ರಲ್ವ, ಅದು ಮರದಿಂದ ಮರಕ್ಕೆ ಜಿಗಿತಾನೆ ಇರ್ತದೆ. ಒಂದು ಕಡೆ ನಿಲ್ಲುತ್ತದು ಇಲ್ಲ, ಜಿಗಿತಾನೆ ಇರ್ತದೆ. ಆದರೆ ಅದು ಎಷ್ಟು ಚಂಚಲವಾಗಿ ಗೊತ್ತಾಗಲ್ಲ. ಒಂದು ಹತ್ರ ಕುತ್ಕೊಂಡು ಕೋತಿ ನೋಡಿ ಅದು ಎಷ್ಟು ಚಂಚಲವಾಗಿರ್ತದೆ ಅಂದರೆ ಅದೇನು ಮಾಡ್ತಿದೆ ಅಂತ ಅದಕ್ಕೆ ಗೊತ್ತಾಗಲ್ಲ, ಅಷ್ಟು ಚಂಚಲ ಇರುತ್ತೆ. ಆ ಕೋತಿಗೆ ಯಾರೋ ಒಬ್ಬರು ಕರೆದು ಈ ಸರಾಗಿ ಅಂತಾರೆ ಇಲ್ಲ, ಅದನ್ನು ಮುಗಿಸಿದ್ರಂತೆ. ಏನು ಮಾಡಿದ್ರು? ಅದನ್ನು ಮುಗಿಸ್ಬಿಟ್ಟು ಮುಗಿಸಿದ್ರೆ ಅದು ಏನಾಯ್ತಂತೆ, ಅದು ಏನಾಯ್ತಂದ್ರೆ ಮೊದಲೇ ಚಂಚಲ. ಅದಕ್ಕಿಂತ ಸರಿಯಾಗಿ ಮುಗಿಸಿದ್ರೆ ಅದರ ಪರಿಸ್ಥಿತಿ ಏನಾಗಿಲ್ಲ ಒಂದ್ಸರಿ ಯೋಚನೆ. ಆಗ ಒಂದು ಸ್ವಲ್ಪ ಸಮಯ ಹೋದ್ಮೇಲೆ ಅದು ಮರದ ಮರಗಳು ಚೆನ್ನಾಗಿ ನಡೀತು. ಸಡನ್ ಆಗಿ ಒಂದು ಚೇಳು ಕಡ್ಬಿಟ್ಟು, ಒಂದು ಚೇಳು ಬಂದು ಕಡಿ, ಆ ಚೇಳು ಬಂದು ಕಡಿದ್ರೆ ಚೇಳು ಅದು ಕಡಿದ್ರೆ ಅದು ಮೊದಲೇ ಚಂಚಲ ಇಲ್ಲಾಂದ್ರೆ ಅದಕ್ಕೆ ಚೇಳು. ಈಗ ಅದ್ರ ಪರಿಸ್ಥಿತಿ ಏನಾಗಲಿಲ್ಲ ಒಂದ್ಸರಿ ಯೋಚನೆ ಮಾಡಿ. ಹಂಗೆ ಅಂದ್ರೆ ನಮ್ಮ ಮನಸ್ಸು ನಾವೇನ್ ಮಾಡಿದ್ವಿ, ನಮ್ಮ ಮನಸ್ಸು ಮೊದಲೇ ಮರ್ಕಟ್ಟ, ಅದು ಏಣಿ ಅಂತದಕ್ಕೆ ಸಿದ್ಧವಾಗಿತ್ತು.